ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಇವತ್ತು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ, ಅದು ಎಸ್ಪೆಷಲಿ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ಗಳನ್ನ ಶೇರ್ ಮಾಡ್ಕೋಬೇಕು. ಇವತ್ತಿನ ದಿನದ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನ ಏನು ಮಾಡೋಣ ಅಂತಂದರೆ ಇವಾಗ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಿದ ಆಯೋಗವನ್ನು ಯಾರನ್ನ ಆಯೋಗದ ಮೇಲೆ ನಡೀತಿದೆ ಅಂತಂದರೆ ಎನ್ ನಾಗಮೋಹನ್ ದಾಸ್. ಎನ್ ನಾಗಮೋಹನ್ ದಾಸ್ ಅವರು ಏನು ಮಾಡ್ತಾರೆ ಅಂದರೆ ಈ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಲ್ಪಿಸುವಂಥ ಅವರ ಅಧ್ಯಕ್ಷತೆಯಲ್ಲಿ ಅವರ ಆಯೋಗದಲ್ಲಿ ಏನಾಯ್ತು ಅಂದರೆ ಇದು ನಡೀತಾ ಇದೆ. ಮತ್ತು ನೆಕ್ಸ್ಟು ಕರ್ನಾಟಕದ ಜಾತಿಗಣತಿಯಾಗಿ ಆಯೋಜಿಸಿದ ಆಯೋಗ ಯಾವುದಪ್ಪ ಅಂದರೆ ಅದು ಕಾಂತರಾಜ್ ಆಯೋಗ ಅಂಥೇಳಿ. ಅದಾದ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ OBC ಮೀಸಲಾತಿ ಆಯೋಗ ಅಂತ ಏನು ಮಾಡ್ತಾರೆ ಇಲ್ಲಿ ಭಕ್ತವತ್ಸಲ ಆಯೋಗ ಅಂತ ಏನು ಮಾಡ್ತಾರೆ, ಆ ಒಂದು ಆಯೋಗಕ್ಕೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೆಸರನ್ನು ಇಟ್ಟಿರುವಂಥದ್ದು. ನೆಕ್ಸ್ಟ್, ಭಾರತಕ್ಕೆ ಮುಂದಿನ ಅಮೇರಿಕ ರಾಯಭಾರಿಯನ್ನು ಯಾರು ನಾಮನಿರ್ದೇಶನ ಮಾಡಿರ್ತಾರೆ ಅಂತಂದರೆ, ಯಾರು ನಾಮನಿರ್ದೇಶನ ಆಗಿರ್ತಪ್ಪ ಅಂದರೆ ಸೆರ್ಗಿಯೋ ಗೋರ್ ಅಂತ ಏನು ಮಾಡ್ತಾರೆ ಇಲ್ಲಿ ಅವರ ಭಾರತದ ಅಮೇರಿಕನ್ ರಾಯಭಾರಿ ಆಗಿರ್ತಾರೆ ಅವರು, ಯಾರು ಸೆರ್ಗಿಯೋ ಗೋರ್ ಅಂತೇಳಿ. ನೆಕ್ಸ್ಟ್, ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2025 4ನೇ ಆವೃತ್ತಿಯನ್ನು ಯಾರು ಉದ್ಘಾಟಿಸಿದರು? ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಏನಪ್ಪ ಅಂತಂದರೆ, ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾ ಇಂಡಿಯಾ 2025 4ನೇ ಆವೃತ್ತಿಯನ್ನು ಆಯೋಜಿಸಿದವರು ಅಥವಾ ಉದ್ಘಾಟಿಸಿದವರು ಯಾರಪ್ಪ ಅಂತಂದರೆ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶದ AIBDಯ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ? ಅದು ಯಾವುದಪ್ಪ ಅಂದರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿತ್ತು ಅಂದ್ರೆ ಅದು ಭಾರತೀಯರು ಏನು ಮಾಡಿದೆ ಅಂದರೆ ಆ ಒಂದು AIBDಯ ಕಾರ್ಯನಿರ್ವಹಣಾ ಮಂಡಳಿ ಅಧ್ಯಕ್ಷರಾಗಿರ್ತಾರೆ, ಭಾರತೀಯ ಮೂಲದವರು. ನೆಕ್ಸ್ಟ್, ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ. ಭಾಳ ಇಂಪಾರ್ಟೆಂಟ್ ಇದು ಕ್ವಶನ್, ಭಾಳಷ್ಟು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತದೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ, ಹಾಗಾಗಿ ಅದು ಸಂಪೂರ್ಣ ಡಿಜಿಟಲ್ ರಾಜ್ಯ ಯಾವುದಪ್ಪ ಅಂದರೆ ಸಾಕ್ಷರ ರಾಜ್ಯ ಅಂದರೆ ಅದು ಕೇರಳ. ನೆಕ್ಸ್ಟ್, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23ರಂದು ನಾವಿಲ್ಲಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಕೆಲವು 64 T20 ಪಂದ್ಯಗಳಲ್ಲಿ 100 ವಿಕೆಟ್ ಪಡೆದ ಭಾರತೀಯ ಬೌಲರ್ ಯಾರು? ಕೇವಲ 64 T20 ಪಂದ್ಯಗಳಲ್ಲಿ 100 ವಿಕೆಟನ್ನು ಪಡೆದಂತಹ ಭಾರತೀಯ ಬೌಲರ್ ಯಾರಪ್ಪ ಅಂದರೆ ಅದು ಹರ್ಷದೀಪ್ ಸಿಂಗ್ ಅಂತ ನಾವಿಲ್ಲಿ ಗುರುತಿಸ್ತೇವೆ. ಅದಾದ ನಂತರದಲ್ಲಿ ಸುದ್ದಿಯಲ್ಲಿದ್ದ ಭೀಮಾ ಸುಗಮ್ ವಿಮಾ ಮಾರುಕಟ್ಟೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದು ಕೂಡ ಭಾಳಷ್ಟು ಸಾರಿ ಕ್ವಶನ್ ಕೇಳುವಂಥ ಚಾನ್ಸಸ್ ಇರ್ತದೆ, ರೈಟ್. ಯಾವುದಪ್ಪ ಅಂದರೆ ಭೀಮಾ ಸುಗಮ್ ವಿಮಾ ಮಾರುಕಟ್ಟೆ ಸಂಸ್ಥೆ ಯಾರು ಸಂಸ್ಥೆ ಪ್ರಾರಂಭಿಸ್ತಪ್ಪ ಅಂದರೆ ಅದು IRDAI ಅಂತ ಏನು ಮಾಡುತ್ತೆ ಸಂಸ್ಥೆ ಏನು ಮಾಡುತ್ತೆ ಅಂದರೆ ಈ ಒಂದು ಭೀಮಾ ಸುಗಮ್ ವಿಮಾ ಮಾರುಕಟ್ಟೆ ಯೋಜನೆ ಏನು ಮಾಡ್ತದೆ ಪ್ರಾರಂಭ ಮಾಡ್ತದೆ. ನೆಕ್ಸ್ಟ್, ಬಿಹಾರದ ಮೊದಲ ಮಹಿಳಾ FIDE ಮಾಸ್ಟರ್ WFM ಯಾರು ಅಂತಂದರೆ ಮರಿಯಂ ಫಾತಿಮಾ ಅಂತ ಏನು ಹೇಳ್ತಾರೆ ಅವರಲ್ಲಿ ಬಿಹಾರದ ಮೊದಲ ಮಹಿಳಾ FIDE ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಇತ್ತೀಚೆಗೆ 2023 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗಪ್ಪ ಅಂದರೆ ಮೋಹನ್ ಲಾಲ್ ಅನ್ನುವಂಥ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಈ ದಾದಾ ಸಾಹೇಬ್ ಫಾಲ್ಕೆಯನ್ನು ಏನು ಮಾಡ್ತಾರೆ ನೀಡಿರ್ತಾರೆ. ಈ ದಾದಾ ಸಾಹೇಬ್ ಫಾಲ್ಕೆಪ್ಪ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶಸ್ತಿ ಆಗಿರ್ತದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಅಂತಾರಾಷ್ಟ್ರೀಯ ಶಾಂತಿ ದಿನ ಅದು ಸೆಪ್ಟೆಂಬರ್ 21ರಂದು ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಏನು ಮಾಡ್ತಾರೆ ಇಲ್ಲಿ ಆಚರಣೆ ಮಾಡುವಂಥದ್ದು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಾಧೀಶರು ಯಾವಾಗಲೂ ಕೂಡ ಏನು ಮಾಡ್ತಾರೆ ಅಂದರೆ ಈ ಮುಖ್ಯ ನ್ಯಾಯಾಧೀಶರು ಇರ್ಬೋದು ಅಥವಾ ಅಧೀನ ನ್ಯಾಯಾಧೀಶರು ಇರ್ಬೋದು, ಅವರೆಲ್ಲರ ಬಗ್ಗೆ ಭಾಳಷ್ಟು ಕ್ವಶನ್ಗಳನ್ನು ಕೇಳುವಂಥದ್ದು ಹಳೆಯ ಕ್ವಶನ್ ಪೇಪರ್ಗಳು ನೋಡೋದಾದರೆ ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಾಧೀಶ ಯಾರಪ್ಪ ಅಂದರೆ BR ಗವಾಯಿ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ಕೋತೀವಿ. ನೆಕ್ಸ್ಟ್, RBIನ ನೂತನ ಗವರ್ನರ್ ಬಗ್ಗೆ ಮತ್ತು ಉಪಗವರ್ನರ್ ಬಗ್ಗೆ ಏನು ಮಾಡ್ತಾರೆ ಭಾಳಷ್ಟು ಸಾರಿ ಕ್ವಶನ್ ಕೇಳ್ತಾರೆ. ಯಾರು RBIನ ಗವರ್ನರು ಅಥವಾ RBIನ ಉಪಗವರ್ನರ್ ಅಂತ ಏನು ಮಾಡ್ತಾರೆ ಕ್ವಶನ್ ಕೇಳ್ತಾರೆ, ಹಾಗಾಗಿ ಇಲ್ಲಿ ಉಪಗವರ್ನರ್ ಆಗಿದಾರಪ್ಪ ಅಂದರೆ ಪೂನಂ ಗುಪ್ತಾ. ನೆಕ್ಸ್ಟ್, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಇಲ್ಲಿ ಅದು ಅರವಿಂದ್ ಪೆನಗಾರಿಯಾ. ಡಾಕ್ಟರ್ ಅರವಿಂದ್ ಪೆನಗಾರಿಯಾ ಏನಂತಂದರೆ ಇಲ್ಲಿ 16ನೇ
ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಂಡಿರ್ತಾರೆ. ನೆಕ್ಸ್ಟ್ UPSCಯ ನೂತನ ಅಧ್ಯಕ್ಷರು. UPSC ಅಂತಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು IAS ಎಕ್ಸಾಮನ್ನು ಬರೀತಿರಲ್ಲ, ಅದಕ್ಕೊಂದು ಕಮಿಟಿ, ಒಂದು ಇದಿದೆ, ಕಮಿಟಿ ಇದೆ. ಆ ಕಮಿಟಿ ಹೆಸರು ಏನಪ್ಪ ಅಂತಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಟಿ. ಅದರ ನೂತನ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದರೆ ಅಜಯ್ ಕುಮಾರ್ ಅವರು ಏನಿರ್ತಂದರೆ ಅದರ ನೂತನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ನೆಕ್ಸ್ಟ್ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ. 2025 ಭಾಳಷ್ಟು ಇಂಪಾರ್ಟೆಂಟು ಈ ಇಂಥ ಕ್ವಶನ್ಗಳನ್ನು ಕೂಡ ಬುಕ್ಕರ್ ಪ್ರಶಸ್ತಿ ಇರ್ಬೋದು, ಮ್ಯಾನ್ ಬುಕ್ಕರ್ ಪ್ರಶಸ್ತಿಗಳಿರ್ಬೋದು, ಇವನು ಕೂಡ ಭಾಳಷ್ಟು ಸಾರಿ ಕೇಳಿರುವಂಥದ್ದು. ಹಾಗಾಗಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ ಯಾರಪ್ಪ ಅಂತಂದರೆ ಬಾನು ಮುಷ್ಕಾನ್ ಅನ್ನೋಂಥ ಮಹಿಳೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ 2025ರ ಬುಕ್ಕರ್ ಪ್ರಶಸ್ತಿಯನ್ನು, ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್ 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿ ಪಡೆದವರು. ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದರೆ ಗುಂಟರ್ ಬ್ಲೋಸ್ಲೋ ಅಂತ ವ್ಯಕ್ತಿ ಏನು ಮಾಡಿದಂದರೆ 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್ ಅರಣ್ಯ ನಿರ್ವಹಣೆಗಾಗಿ AI ಆಧಾರಿತ ನೈಜ ಸಮಯ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತಂದ ರಾಜ್ಯ. ಇಲ್ಲಿ ಅರಣ್ಯ ಪ್ರದೇಶಕ್ಕೂ ಕೂಡ ಏನು ಮಾಡಿದೆ ಅಂದರೆ AI ಅನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡಿದರೆ ಅಳವಡಿಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು ಮೊದಲ ಅಳವಡಿಕೆ ಮಾಡ್ಕೊಂಥ ರಾಜ್ಯ ಯಾವುದಪ್ಪ ಅಂದರೆ ಅದು ಅರಣ್ಯ ಪ್ರದೇಶದಲ್ಲಿ ಅದು ಮಧ್ಯಪ್ರದೇಶ ಅಂತೇಳಿ ನಾವಿಲ್ಲಿ ನೋಡ್ಕೋತೀವಿ. ಯಾಕೆ ಮಧ್ಯಪ್ರದೇಶಪ್ಪ ಅಂತಂದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶನ ಹೊಂದಿರುವಂಥದ್ದು ರಾಜ್ಯ ಯಾವುದಪ್ಪ ಅಂದ್ರೆ ಅದು ಮಧ್ಯಪ್ರದೇಶ ಆಗಿರ್ತದೆ. ಹಾಗಾಗಿ ಅಲ್ಲಿ ಏನು ಮಾಡಿದಾರಪ್ಪ ಅಂದರೆ ಅರಣ್ಯ ನಿರ್ವಹಣೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಏನು ಮಾಡಿದ್ರೆ ಅವರ ಅಳವಡಿಕೆಯನ್ನು ಮಾಡಿಕೊಂಡಿರುವಂಥದ್ದು. ನೆಕ್ಸ್ಟ್ 2025ರ ಕೇರ್ ಎಡ್ಜ್ ರಾಜ್ಯ ಶ್ರೇಯಾಂಕಗಳ 2ನೇ ಆವೃತ್ತಿಯಲ್ಲಿ ಒಟ್ಟಾರೆ ಸಂಯೋಜಿತ ಶ್ರೇಯಾಂಕಗಳಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ. ಅದರಲ್ಲಿ ಕೇರ್ ಎಡ್ಜ್ ರಾಜ್ಯ ಶ್ರೇಯಗಳಲ್ಲಿ ಅಥವಾ ಅಗ್ರಸ್ಥಾನವನ್ನು ಪಡೆದುಕೊಂಡಂಥ ರಾಜ್ಯ ಯಾವುದಪ್ಪ ಅನ್ನೋದು ಮಹಾರಾಷ್ಟ್ರ ಆಗಿರ್ತದೆ. ಇನ್ನು ಕೆಲವೊಂದಿಷ್ಟು ಪ್ರಮುಖ ಪ್ರಚಲಿತ ಘಟನೆಗಳಿರ್ತವೆ. ಅವು ಯಾವಪ್ಪ ಅಂದರೆ ಒಂದು ಕೆಲವೊಂದಿಷ್ಟು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ನ್ಯಾಟೋ ಶೃಂಗಸಭೆ 2025 ಎಲ್ಲಿ ನಡೀತಪ್ಪ ಅಂದರೆ ಅದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನಡೀತದೆ. G20 ಶೃಂಗಸಭೆ ದಕ್ಷಿಣ ಆಫ್ರಿಕಾ. ಏಷ್ಯಾನ್ ಶೃಂಗಸಭೆ 2025 ಮಲೇಷ್ಯಾ. G7 ಶೃಂಗಸಭೆ 2025 ಕೆನಡಾ. AI ಶೃಂಗಸಭೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಶೃಂಗಸಭೆಯಲ್ಲಿ 2025 ಕೆನಡಾದಲ್ಲಿ ನಡೀತದೆ. ಅದಾನಂತರ ಸಿಂಬೆಕ್ಸ್ 2025 ಸಿಂಗಾಪುರ್ ಮತ್ತು ಭಾರತದಲ್ಲಿ ಏನಾಗ್ತದೆ ಅಂದರೆ ಈ ಸಿಂಬೆಕ್ಸ್ ಅನ್ನೋಂಥ ಒಂದು ಶೃಂಗಸಭೆ ನಡೀತದೆ. ನೆಕ್ಸ್ಟ್ UPSC ಅಧ್ಯಕ್ಷರು 2025 ಅಜಯ್ ಕುಮಾರ್, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಅದಾನಂತರದಲ್ಲಿ ಫ್ರೆಂಚ್ ಓಪನ್ ವಿನ್ನರ್ ಕಾರ್ಲೋಸ್ ಅಲ್ಕರಾಜ್ ಅನ್ನೋಂಥ ವ್ಯಕ್ತಿನ ಫ್ರೆಂಚ್ ಓಪನ್ ವಿನ್ನರ್ ಆಗಿರ್ತಾರೆ. ನೆಕ್ಸ್ಟ್ ವಿಂಬಲ್ಡನ್ ವಿನ್ನರ್ ಜಾನಿಕ್ ಸಿನ್ನರ್ ಅನ್ನೋಂಥ ವ್ಯಕ್ತಿ ಏನಾಗ್ತಾರೆ ಇಲ್ಲಿ ವಿಂಬಲ್ಡನ್ ವಿನ್ನರ್ ಆಗಿರ್ತಾರೆ. US ಓಪನ್ ವಿನ್ನರ್ ಕಾರ್ಲೋಸ್ ಅಲ್ಕರಾಜ್ ಅನ್ನೋಂಥ ವ್ಯಕ್ತಿ ಮತ್ತೇನು ಹೇಳ್ತಾರೆ US ಓಪನನ್ನು ಕೂಡ ಏನು ಮಾಡ್ತಾರೆ ಅವರ ಫ್ರೆಂಚ್ ಓಪನ್ ಮತ್ತು US ಓಪನನ್ನು ಅವರೇ ವಿನ್ ಆಗಿರ್ತಾರೆ. ನೆಕ್ಸ್ಟ್ ಆಪರೇಷನ್ ಅಂದರೆ ಇವು ಫ್ರೆಂಚ್ ಓಪನ್ನು, ವಿಂಬಲ್ಡನ್ ಮತ್ತು US ಓಪನ್ ಅಂತಂದರೆ ಇವು ಟೆನ್ನಿಸ್ ಆಡುವಂತಹ ಪ್ಲೇಸ್ಗಳು. ಫ್ರೆಂಚ್ ಅಂದರೆ ಫ್ರಾನ್ಸ್ನಲ್ಲಿ ಇಡುವಂಥ ಒಂದು ಮೈದಾನದಲ್ಲಿ ಆಗ್ತದೆ. ವಿಂಬಲ್ಡನ್ ಅಂತಂದರೆ ಇದು ಎಲ್ಲಪ್ಪ ಅಂತಂದರೆ ಇಂಗ್ಲೆಂಡ್ನಲ್ಲಿ ಆಗುವಂಥ ಇರುವಂಥ ಒಂದು ಪ್ರದೇಶ. ಅದಾನಂತರದಲ್ಲಿ US ಅಂತಂದರೆ ಅದು ಅಮೇರಿಕಾದಲ್ಲಿ ಇರುವಂಥ ಒಂದು ಟೆನ್ನಿಸ್ ಪ್ರದೇಶ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಅಲ್ಲಿ ಆಡುವಂಥ ಅಂದರೆ ಆಯಾ ಜಾಗಕ್ಕೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈ ವರ್ಷ ನಾವು 2026ರ T20 ವರ್ಲ್ಡ್ ಕಪ್ಪನ್ನು ಭಾರತ ಮತ್ತು ಶ್ರೀಲಂಕಾಗೆ ಹೋಸ್ಟ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಅಲ್ಲಿ ಫಿಕ್ಸ್ಡ್ ಆಗಿ ವರ್ಷದಲ್ಲಿ 4 ವಿಂಬಲ್ಡನ್ ಚಾಂಪಿಯನ್ಶಿಪ್ ಆಗ್ತವೆ. ಅವು 4 ಏನಪ್ಪ ಅಂದರೆ ಆಯಾ ಪ್ಲೇಸಲ್ಲಿ ಆಗಿರುವಂಥದ್ದು. ಫ್ರೆಂಚ್ ಓಪನ್ ಮತ್ತು US ಓಪನ್ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಇಲ್ಲಿ ವಿಂಬಲ್ಡನ್ನು ಮತ್ತು ಇನ್ನೊಂದು ಏನಂದರೆ ಆಸ್ಟ್ರೇಲಿಯನ್ ಓಪನ್ಸ್ ಅಂತ ಬರ್ತದೆ, ಅದು ಆಸ್ಟ್ರೇಲಿಯಾದಲ್ಲಿ ನಡೆಯುವಂಥದ್ದು. ಹಾಗಾಗಿ 4 ವಿಂಬಲ್ಡನ್ ಚಾಂಪಿಯನ್ಶಿಪ್ಪನ್ನು ನಾವಿಲ್ಲಿ ನೋಡ್ಕೋತೀವಿ. ನೆಕ್ಸ್ಟ್ ಆಪರೇಷನ್ ಬ್ರಹ್ಮ ಅನ್ನೋದೇನಪ್ಪ ಅಂದರೆ ಮಯನ್ಮಾರ್ನಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು. ಆಪರೇಷನ್ ಬ್ರಹ್ಮನಲ್ಲಿ ಮಯನ್ಮಾರ್ನಲ್ಲಿ ಕಾರ್ಯಾಚರಣೆ ಆಗಿರುವಂಥದ್ದು. ನೆಕ್ಸ್ಟ್ ಆಪರೇಷನ್ ಟೆಕ್ನಾ ಭಾರತೀಯ ಸೇನೆಗೆ ಸಂಬಂಧಪಟ್ಟಂಥದ್ದು. ಅದಾದ ನಂತರದಲ್ಲಿ ಪ್ಯಾರಿಸ್ ಡೈಮಂಡ್ ಲೀಗ್ ಅಂತಂದರೆ ಇಲ್ಲಿ ನೀರಜ್ ಚೋಪ್ರಾ ಏನು ಮಾಡ್ತಾರೆ ಅಂದರೆ ಅಲ್ಲಿ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಭಾಗವಹಿಸಿರ್ತಾರೆ. ನೆಕ್ಸ್ಟ್ ಸೆಬಿ ಅಧ್ಯಕ್ಷರು ಯಾರಪ್ಪ ಪ್ರೆಸೆಂಟಾಗಿ ಸೆಬಿ ಅಂತಂದರೆ ಸೆಕ್ಯೂರಿಟಿ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಇಂಡಿಯಾ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಂತಂದರೆ ಇದು ಸ್ಟಾಕ್ ಮಾರ್ಕೆಟ್ಗಳ ಒಂದು ಕಾವಲು ನಾಯಿ ಅಂತ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಸೆಬಿ ಕೆಲಸ ಏನಂತಂದರೆ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳ ಬಗ್ಗೆ ಏನು ಮಾಡ್ತಾರೆ ಅಂದರೆ ಎಚ್ಚರಿಕೆ ವಹಿಸುವಂಥದ್ದು ಮತ್ತು ಆ ಸ್ಟಾಕ್ ಮಾರ್ಕೆಟ್ಗಳು ಎಲ್ಲಿ ಎಷ್ಟು ಸೇಲ್ ಆಗಬೇಕು, ಯಾವಾಗ ಸೇಲ್ ಆಗಬೇಕು ಮತ್ತು ಅದರ ವ್ಯಾಲ್ಯೂ ಹೇಗೆ ಇನ್ಕ್ರೀಸ್ ಆಗ್ತದೆ, ಯಾವ ರೀತಿ ಡಿಕ್ರೀಸ್ ಆಗ್ತದೆ ಬಗ್ಗೆ ಇನ್ ಡೀಟೇಲ್ ಆಗಿ ಅದು ಮಾನಿಟರ್ ಮಾಡುವಂಥದ್ದು. ಹಾಗಾಗಿ ಸೆಬಿ ಅಧ್ಯಕ್ಷರು ಆಗಿರ್ತಪ್ಪ ಅಂದರೆ ತುಹಿನ್ ಕಾಂತ್ ಪಾಂಡೆ
ತುಹಿನ್ಕಾಂತ್ ಪಾಂಡೆ ಏನು ಮಾಡ್ತಾರೆ ಅಂದರೆ ಈ ಒಂದು ಸೆಬಿ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಮೊದಲ ಸೌರ ಗ್ರಾಮ, ಭಾಳ ಇಂಪಾರ್ಟೆಂಟು ಕ್ವಶನನ್ನು 100% ಏನು ಮಾಡ್ತಾರೆ ಅಂದರೆ SSJDಯಲ್ಲಿ ಕೇಳುವಂಥ ಕ್ವಶನ್ ಆಗಿರ್ತದೆ. ಮೊದಲ ಸೌರ ಗ್ರಾಮ ಯಾವುದಪ್ಪ ಅಂತಂದರೆ ಮೊದೇರಾ, ಗುಜರಾತಿನ ಮೊದೇರಾ ಏನಾಗ್ತಂದರೆ ಮೊದಲ ಸೌರ ಗ್ರಾಮ ಅಂತ ಏನು ಮಾಡ್ತಾರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಇಷ್ಟು ಏನಾಗ್ತದೆ ಅಂದರೆ ನಿಮಗಿಲ್ಲಿ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಏನು ಮಾಡ್ತೀನಿ ಇಲ್ಲಿ ನೋಡುವಂಥದ್ದು. ಹಾಗಾಗಿ ಈ ಪ್ರಚಲಿತ ಘಟನೆಗಳನ್ನು ನೀವು ಇಲ್ಲಿ ಸ್ವಲ್ಪ ರಿಮೈಂಡ್ ಮಾಡಿ, ಸ್ವಲ್ಪ ಅದನ್ನ ಪೌಸ್ ಮಾಡಿ ಬರೆದುಕೊಳ್ಳುವಂಥ ಕೆಲಸವನ್ನು ಮಾಡಿ, ಅದಾದ ನಂತರದಲ್ಲಿ ಇವತ್ತಿನ ಒಂದು ಮೆಂಟಲ್ ಅಬಿಲಿಟಿ ಕ್ಲಾಸನ್ನು ಕೂಡ ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡುವಂಥದ್ದು. ಹಾಗಾಗಿ ಅದಕ್ಕಿಂತ ಮುಂಚೆ ಈ ಮೆಂಟಲ್ ಅಬಿಲಿಟಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಕರೆಂಟ್ ಅಫೇರ್ಸ್ ವಿಷಯಗಳನ್ನ ಹೇಳಿದ್ದೇನಲ್ಲ ಸ್ವಲ್ಪ ಪೌಸ್ ಮಾಡಿ ಅಥವಾ ಸ್ಲೋ ಆಗಿ ಇಟ್ಕೊಂಡು ಏನು ಮಾಡಿದ್ರೆ ವಿಡಿಯೋ ಸ್ಲೋ ಆಗಿ ಇಟ್ಕೊಂಡು ಏನು ಮಾಡಿ ಅಂತಂದರೆ ಅದನ್ನು ಬರೆದುಕೊಂಡು ನೀವು ನೋಟ್ ಮಾಡಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಅದು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಿಮಗೆ ಇಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಅವು ಕರೆಂಟ್ ಅಫೇರ್ಸನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ, ರೈಟಾ. ಇದ್ರ ಜೊತೆಗೆ ಓಕೆ, ಇವತ್ತಿನ ಮೆಂಟಲ್ ಅಬಿಲಿಟಿಯ ವಿಷಯ ತೆಗೆದುಕೊಂಡಿರುವಂಥ ವಿಷಯ ಯಾವುದಪ್ಪ ಅಂದರೆ ಅದು ಕಾಗದ ಮಡಚುವುದು ಮತ್ತು ಕತ್ತರಿಸುವುದು, ರೈಟ್. ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸದೇ ಇರ್ಬೋದು, ಬಟ್ ಏನಪ್ಪ ಅಂತಂದರೆ ನಮ್ಮ ಟೈಮು ಸುಮಾರಿದ್ದಾಗ ಅಥವಾ ಈ ರೀತಿಯಾದ ಕ್ವಶನ್ಗಳು ಶಿಫ್ಟ್ ವೈಸ್ ಚೇಂಜ್ ಆಗ್ತಾ ಇದ್ದಾಗ ಏನು ಮಾಡ್ತಾರೆ ಕ್ವಶನ್ ಬರುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ನಮ್ದು ಯಾವುದೇ ರೀತಿಯಂಥ ಮಾರ್ಕ್ಸ್ಗಳು ತಪ್ಪು ಕೈ ಬಿಟ್ಟು ಹೋಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಹಾಗಾಗಿ ಎಲ್ಲ ಟಾಪಿಕ್ಗಳನ್ನು ನಾನು ಕವರ್ ಮಾಡಿದ್ದೀನಿ ಹಳೆಯ ವಿಡಿಯೋಗಳಲ್ಲಿ, ಅದ್ರ ಬಗ್ಗೆ ಇನ್ ಡಿಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮತ್ತು ಆ ವಿಡಿಯೋಗಳನ್ನು ಮೊದಲು ಒಂದು ಸಲ ನೋಡಿಕೊಂಡು ಅದಾದ ನಂತರದಲ್ಲಿ ಈ ಒಂದು ಮುಂಬರುವಂಥ ಕ್ವಶನ್ಗಳನ್ನು ಅಥವಾ ಈ ಹಳೆಯ ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರುವಂಥದ್ದು ಇರ್ತದೆ. ಹಾಗಾಗಿ ಆ ಒಂದು ವಿಡಿಯೋನ ನೋಡಿದ ಮೇಲೆ ಏನು ಮಾಡಿ ಅಂತಂದರೆ ಈ ಒಂದು ವಿಡಿಯೋನ ಏನು ಮಾಡಿ ನೋಡೋದಕ್ಕೆ ಸಿಗ್ತದೆ ನಿಮಗೆ ಇಲ್ಲಿ. ಅಂದರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗ್ತದೆ ಇನ್ನೂ ಜಾಸ್ತಿ ಆಗ್ತದೆ, ರೈಟ್. ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಮಾತ್ರ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಾನು ಇಲ್ಲಿ ಇನ್ ಡಿಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಾಗಾಗಿ ಒಂದ್ಸಲ ಏನು ಮಾಡಿ ಅಂತಂದರೆ ಗಮನವಿಟ್ಟಕ್ಕೆ ನೋಡ್ಕೊಳ್ಳೋದ ಯಾವುದೇ ರೀತಿಯಿಂದ ಮಿಸ್ ಮಾಡಬೇಡಿ. ಆ ಕಡೆ ನಿಮ್ಮ ಗಮನವನ್ನು ಹರಿಸದೆ ಈ ಒಂದು ವಿಡಿಯೋಸನ್ನು ಜಾಸ್ತಿ ನೋಡ್ತಾ ಇರಿ. ಹಾಗಾಗಿ ಏನಪ್ಪ ಒಂದು ಮೊದಲನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕೆಳಗೆ ತೋರಿಸಿರುವಂತೆ ಕಾಗದವನ್ನು ಮಡಚಲಾಗುತ್ತದೆ. ಕೆಳಗೆ ತೋರಿಸುವಂತೆ ಏನಾಯ್ತಪ್ಪ ಅಂದರೆ ಇಲ್ಲಿ ಒಂದು ಕಾಗದ ಇದೆ, ಈ ರೀತಿಯಾದ ಒಂದು ಕಾಗದ ಇದೆ, ಅದನ್ನು ಫೋಲ್ಡ್ ಮಾಡ್ತಾರೆ, ಮಡಚುವಂಥದ್ದು, ರೈಟ್. ಮಡಚಲಾಗುತ್ತದೆ ಮತ್ತು ಅದನ್ನು ಕತ್ತರಿಸಲಾಗುತ್ತದೆ. ಮಡಚಿ ಮತ್ತು ಕತ್ತರಿಸಲಾಗುತ್ತದೆ. ಅದಾದ ನಂತರದಲ್ಲಿ ಕತ್ತರಿಸಲಾಗುತ್ತದೆ. ಆ ಒಂದು ಮಡಚಿ ಕತ್ತರಿಸಿದಂಥ ಒಂದು ಹಾಳೆಯನ್ನು ಬಿಚ್ಚಿದಾಗ ಅದು ಹೇಗೆ ಕಾಣಿಸುತ್ತದೆ ಅನ್ನೋದು ಏನು ಮಾಡಿದ್ರೆ ನಾವಿಲ್ಲಿ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಕಂಡು ಹಿಡಿಯುವಂಥದ್ದು. ಹಾಗಾಗಿ ಆನ್ಸರನ್ನು ನಾವಿಲ್ಲಿ ನೋಡುವಂಥದ್ದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ ನಾವಿಲ್ಲಿ ಒಂದು ಪೇಪರನ್ನು ಫೋಲ್ಡ್ ಮಾಡ್ತೀರಿ ಅಂದರೆ ನೀವು ಪೇಪರ್ ಕಟ್ಟಿಂಗ್ ಅಂತ ಹೇಳ್ತೀರಿ ಗೊತ್ತಾ. ಈಗ ನೀವು ಸಣ್ಣ ಹಳೆಯ ಒಂದು ಸ್ಕೂಲ್ ಲೆವೆಲಲ್ಲಿ ಇದ್ದಾಗ ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಶಾಲೆಗಳಲ್ಲಿ ಯಾವುದೋ ಒಂದು ಹಬ್ಬ ಬಂದಾಗ ಅಥವಾ ಯಾವುದೋ ಒಂದು ಇಂಡಿಪೆಂಡೆನ್ಸ್ ಡೇ ಅಥವಾ ಯಾವುದೋ ಒಂದು ಹಬ್ಬ ನೀವು ಅಂತ ಯಾವುದೋ ಆಚರಣೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಪೇಪರ್ ಕಟ್ಟಿಂಗ್ ಮಾಡುವಂಥ ಕಲರ್ ಪೇಪರ್ ಅಂತಂದು ಅದು ಕಟ್ಟಿಂಗ್ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಹಾಗಾಗಿ ಆ ಕಟ್ ಮಾಡಿದಂಥ ಪೇಪರನ್ನು ಮಡಚಿ ಕಟ್ ಮಾಡಿದಂಥರಲ್ಲಿ ಅದು ಓಪನ್ ಮಾಡಿದಾಗ ಯಾವ ರೀತಿ ಕಾಣ್ತೇನೆ ಅದನ್ನು ಮಾತ್ರ ನಾವಿಲ್ಲಿ ಈ ಒಂದು 4 ಆಪ್ಷನ್ಗಳಲ್ಲಿ ಕಂಡು ಹಿಡ್ಕೊಂಡು ಅದು ಸರಿಯಾದಂಥ ಆಯ್ಕೆಯನ್ನು ನಾವಿಲ್ಲಿ ನೋಡ್ಕೋಬೇಕಾಗಿರ್ತದೆ. ಹಾಗಾಗಿ ಯಾವ ರೀತಿಯಾದ ಫೋಲ್ಡ್ ಮಾಡಿರ್ತಾರೆ ಮತ್ತು ಎಲ್ಲಿ ಯಾವ ರೀತಿಯಾದ ಒಂದು ಕಟ್ಟನ್ನು ಮಾಡಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಮೊದಲು ಪೇಪರನ್ನು ಏನಂದರೆ ಇಲ್ಲಿ ಇದು ಒಂದು ಚೌಕಾಕಾರದ ಪೇಪರನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡುವಂಥದ್ದು. ಈ ಚೌಕಾಕಾರದ ಪೇಪರನ್ನು ಏನು ಮಾಡ್ತೀವಿ ಅಂದರೆ ಒಂದು ಕಡೆಯಿಂದ ಬಲಭಾಗದಿಂದ ಎಡಭಾಗಕ್ಕೆ ಏನು ಮಾಡಿದೆ ಅಂತಂದರೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ, ರೈಟ್. ಈ ಮಾರ್ಕ್ ಮಾಡಿದಂತೆ ಏನಿದೆ ಅಂದರೆ ಇರೋದು ಅದನ್ನು ಫೋಲ್ಡ್ ಮಾಡ್ತಾರೆ ಅಂದಂಗೆ ಅರ್ಥ. ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದಾರೆ ಅಂದಂಗೆ ಅರ್ಥ. ಅದಾದ ನಂತರದಲ್ಲಿ ಇದು ಸಂಪೂರ್ಣವಾದ ಒಂದು ಡ್ಯಾಶ್ ಅಂದರೆ ಬಿಟ್ಟ ಒಂದು ಇದೆಲ್ಲ ಇದು ಫೋಲ್ಡ್ ಆಗಿರುವಂಥದ್ದು. ಹಾಗಾಗಿ ಈ ಕಂಪ್ಲೀಷನ್ ಏನರ ಲೈನ್ ಇರ್ತಾವಲ್ಲ ಇದು ಮಾತ್ರ ಏನಾಗ್ತದೆ ಪೇಪರ್ ಇರುವಂಥ ಪ್ರೆಸೆಂಟಾಗಿ ಒಂದು ಸ್ಟೆಪ್ಪಲ್ಲಿ ಏನಾಗ್ತದೆ ಫೋಲ್ಡ್ ಮಾಡುವಂಥ ಒಂದು ಚಿಹ್ನೆಯನ್ನು ತೋರಿಸಿದ್ರೆ ಇಲ್ಲಿ ಫೋಲ್ಡ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ಫೋಲ್ಡ್ ಮಾಡುವಂಥ ಪೊಸಿಷನನ್ನು ಇಲ್ಲಿ ಅವರು ತೋರಿಸಿರ್ತಾರೆ, ರೈಟ್. ಹಾಗಾಗಿ ಈ ಪೇಪರ್ ಯಾವ ರೀತಿಯಾಗಿದೆ ಒಂದು ತ್ರಿಕೋನಾಕಾರದ ಒಂದು ಪೇಪರ್ ಆಗಿರುವಂಥದ್ದು, ರೈಟ್. ಚೌಕಾಕಾರದ ಒಂದು ಪೇಪರು ತ್ರಿಕೋನಾಕಾರದ ಒಂದು ಪೇಪರ್ ಆಗಿರುವಂಥದ್ದು. ಅದರೊಳಗಡೆ 2 ಚೌಕಾಕಾರವಾಗಿ ಮತ್ತು ಒಂದು ರೌಂಡ್ ಶೇಪಲ್ಲಿ ಏನು ಮಾಡ್ತೀವಿ ಅಂದರೆ ಪೇಪರನ್ನು ಕಟ್ ಮಾಡಿರುವಂಥದ್ದು, ರೈಟ್. ಆ ಪೇಪರನ್ನು ಕಟ್ ಮಾಡಿರುವಂಥದ್ದು. ಇದನ್ನು ಈ ಒಂದು ಪೇಪರನ್ನು ಬಿಚ್ಚಿದಾಗ ಯಾವ ರೀತಿಯಾಗಿ ಕಂಡು ಬರ್ತದೆ ಅನ್ನೋದನ್ನು ಏನು ಮಾಡ್ತಾರೆ ಇಲ್ಲಿ ಅವರು ಹೇಳುವಂಥದ್ದು, ರೈಟ್. ಯಾವ ರೀತಿ ಕಂಡು ಬರ್ತದೆ ಅಂತ ನಾವಿಲ್ಲಿ ಮೊದಲಿಗೆ ನೋಡೋಣ. ಇದು ಈ ರೀತಿಯಾಗಿರುವಂಥದ್ದು. ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ, ರೈಟ್. 2 ಚೌಕಾಕಾರ ಒಂದು ರೌಂಡ್ ಶೇಪ್ನಲ್ಲಿರುವಂಥದ್ದು. ಇದನ್ನು ಏನು ಮಾಡ್ತೀವಿ ಅಂದರೆ ಮೊದಲನೇ ಫೋಲ್ಡ್, ರೈಟ್.
ಈ ಮೊದಲನೇ ಫೋಲ್ಡರ್ ಏನು ಮಾಡ್ತೀನಿ, ಬಿಚ್ತೀನಿ. ಈ ರೀತಿಯಾಗಿ ಮೊದಲನೇ ಫೋಲ್ಡರ್ನ ಬಿಚ್ತೀನಿ. ಅಲ್ಲಿ ಇದೇ ಇರುವಂಥದ್ದು ಫೋಲ್ಡರ್ ಏನಾಗ್ತದೆ, ಇಲ್ಲಿ ಓಪನ್ ಆಗ್ತದೆ. ರೈಟ್, ಈ ರೀತಿಯಾಗಿರುವಂಥದ್ದು ಅದೇ ರೀತಿಯಾದ ಓಪನ್ ಆಗ್ತದೆ. ಅಲ್ಲಿ ಮತ್ತೆ ಈ ರೀತಿಯ ಕಟ್ಟಿಂಗ್ ಏನಾಗ್ತದೆ, ಇಲ್ಲಿ ಕೂಡ ಬರುವಂಥದ್ದು. ರೈಟ್, ನೆಕ್ಸ್ಟ್ ಈ ಒಂದು ಫೋಲ್ಡರ್ನ ಏನು ಮಾಡ್ತೀನಿ, ಮತ್ತೆ ಈ ರೀತಿಯಾಗಿ ಬಿಚ್ಚುವಂಥದ್ದು. ಯಾವ ರೀತಿಯಾಗಿ, ಈ ರೀತಿಯಾಗಿ ಬಿಚ್ಚುವಂಥದ್ದು. ರೈಟ್, ಇದೇ ಇರುವಂಥ ಫೋಲ್ಡರ್ ಏನಾಗ್ತದೆ ಅಂದರೆ ಇಲ್ಲಿ ವಾಪಸ್ ಈ ಕಡೆ ಇರುವಂಥದ್ದು ಈ ರೀತಿಯಾಗಿ ಓಪನ್ ಆದಾಗ 0 ಮತ್ತೆ ಒಳಗಡೆ ಬರ್ತದೆ. 0 ಇರುವಂಥದ್ದು ಅದು ಚೌಕಾಕಾರದ ಕಟ್ಟಿಂಗ್ ಏನಾಗ್ತದೆ, ಹೊರಗಡೆ ಬರ್ತದೆ. ರೈಟ್, ಈ ರೀತಿ ಅಂತ ಅಂದರೆ ಇಲ್ಲಿ ನೋಡಿ, ಆ ಒಂದು ಪೇಪರ್ನಲ್ಲಿ ಈ ರೀತಿಯಾದಂಥ ಒಂದು ಕಟ್ಟಿಂಗ್ ನಮಗಿಲ್ಲಿ ನೋಡೋಕ್ಕೆ ಸಿಗಬೇಕು. ಅಂಥ ಒಂದು ಕ್ವಶನ್, ಅಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಒಂದು ಆಯ್ಕೆ ಆಗಿರ್ತದೆ. ಹಾಗಿದ್ದಾಗ ಈ ರೀತಿಯಾದಂಥ ಇರುವಂಥ ಒಂದು ಆಪ್ಷನ್ ಯಾವುದಪ್ಪ ಅಂತಂದರೆ ಅಲ್ಲಿ ಇದು ಮೊದಲನೇದು ಏನಂತಂದರೆ ಲಂಬ ಅನ್ನೋದಿರೋದ್ರಿಂದ ಅದು ಹಾಗೆ ತಪ್ಪಾಗ್ತದೆ. ಎರಡನೆಯದು 2 ಬಾಕ್ಸ್ ಇದೆ, ಕೆಳಗಡೆ 2 ಬಾಕ್ಸ್ ಇದೆ. ಅದಾಂತರದಲ್ಲಿ ಮಿಡಲ್ 2 ರೌಂಡ್ ಶೇಪ್ ಇರುವಂಥದ್ದು, ಮತ್ತು ಇಲ್ಲಿ ಚೌಕಾಕಾರ ಇರುವಂಥದ್ದು. ಹಾಗಾಗಿ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ಸಿ ಏನಪ್ಪ ಅಂತಂದರೆ ಇಲ್ಲಿ 2 ರೌಂಡು ಇರುವಂಥದ್ದು, ಮತ್ತು ಇಲ್ಲಿ 2 ಹೊರಗಡೆ ಇರುವಂಥ ಒಂದು ಕಟ್ಟಿಂಗ್ ಏನು ಮಾಡ್ತೇವೆ ನಾವು ಇಲ್ಲಿ ನೋಡುವಂಥದ್ದು. ಹಾಗಾಗಿ ಇದು ಕೂಡ ತಪ್ಪಾಗಿರುವಂಥದ್ದು. ಮತ್ತು ಡಿ ತಪ್ಪಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಈ ರೀತಿಯಾದಂಥ ಕಟ್ಟಿಂಗ್ ನಾವು ಇಲ್ಲಿ ಮಾಡೇ ಇಲ್ಲ, ಹಾಗಾಗಿ ಅದು ತಪ್ಪಾಗಿರುವಂಥದ್ದು. ರೈಟ್, ಹಾಗಾಗಿ ಇಲ್ಲಿ ಎ, ಸಿ ಮತ್ತು ಡಿ ತಪ್ಪಾದಾಗ ನಮಗಿಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ನಾವು ಯಾವ ರೀತಿಯ ಫೋಲ್ಡನ್ನು ಮಾಡಿರ್ತೀವಲ್ಲ, 1ನೇ ಸ್ಟೆಪ್ ಏನಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿರ್ತೀವಿ, 2ನೇ ಸ್ಟೆಪ್ಪನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿರ್ತೀವಿ. ಇದು 3ನೇ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಕಟ್ ಮಾಡಿರುವಂಥದ್ದು. ರೈಟ್, ಕಟ್ ಮಾಡಿದ ನಂತರದಲ್ಲಿ ಯಾವ ರೀತಿಯಾಗಿ ಫೋಲ್ಡ್ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಓಪನ್ ಮಾಡುವಂಥದ್ದು. 1ನೇ ಸ್ಟೆಪ್ಪು, ಅದಾಂತರದಲ್ಲಿ 2ನೇ ಸ್ಟೆಪ್ಪು. ಅದೇ ರೀತಿಯಾಗಿ ಏನಾಗ್ತದೆ ಇಲ್ಲಿ ಬರುವಂಥದ್ದು ಆಯ್ಕೆ ಏನಾಗ್ತದೆ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ರೈಟ್, ಈ ರೀತಿಯಾದ ಒಂದು ನಮಗಿಲ್ಲಿ ಪೇಪರ್ ಕಟ್ಟಿಂಗ್ ಮತ್ತು ಮಡಚಿದಾಗ ಈ ರೀತಿಯಾಗಿರ್ತದೆ. ಕಟ್ ಮಾಡಿ ಅದನ್ನು ಬಿಚ್ಚಿದಾಗ ಏನಾಗ್ತಂದರೆ ಈ ರೀತಿಯಾಗಿ ನಮಗಿಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಒಂದು ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದರೆ, ಎರಡನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ಅದೇ ರೀತಿಯಾದಂಥ ಒಂದು ಕ್ವಶನ್ ಇದೆ. ಕೆಳಗೆ ತೋರಿಸಿರುವಂತೆ ಕಾಗದವನ್ನು ಮಡಚಲಾಗುತ್ತದೆ ಮತ್ತು ಕತ್ತರಿಸಲಾಗುತ್ತದೆ. ಬಿಚ್ಚಿದಾಗ ಅದು ಹೇಗೆ ಕಾಣಿಸುತ್ತದೆ ಅಂತ ಏನು ಮಾಡಿದರೆ ಇಲ್ಲಿ ಸಿಂಪಲ್ ಆಗಿರುವಂಥ ಕ್ವಶನ್ ಕೊಟ್ಟಿದ್ದಾರೆ. ಅದೇ ರೀತಿಯಾದಂಥ ಕ್ವಶನ್ ಇದೆ ಇಲ್ಲಿ. ರೈಟ್, ಮತ್ತೆ ಒಂದು ಪೇಪರನ್ನು ನಾವಿಲ್ಲಿ ತೆಗೆದುಕೊಂಡಾಗ ಫಸ್ಟ್ ಫೋಲ್ಡ್ ಆಗಿರ್ತದೆ. ಅದಾದ ನಂತರದಲ್ಲಿ ಸೆಕೆಂಡ್ ಫೋಲ್ಡ್ ಆಗಿರ್ತದೆ. 3ನೇ ಫೋಲ್ಡಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಆದಂತಲ್ಲಿ ಒಂದು ಆಯತಾಕಾರದಲ್ಲಿ 2 ಆಯತಾಕಾರದ ಕಟ್ಟಿಂಗ್ ಇರುತ್ತದೆ. ಒಂದು ಕೆಳಗಡೆ ಮತ್ತು ಮತ್ತೊಂದು ಮಿಡಲ್ ಲೈನಲ್ಲಿ, ಮತ್ತು ಮಿಡ್ ಪಾಯಿಂಟಲ್ಲಿ ಏನಿರ್ತಂದರೆ ಒಂದು ಚೌಕಾಕಾರದ ಕಟ್ಟಿಂಗ್ ಇಲ್ಲಿ ಅವರು ಮಾಡಿರುವಂಥದ್ದು. ರೈಟ್, ಹಾಗಾಗಿ ಇದನ್ನು ಬಿಚ್ಚಿದಾಗ ಯಾವ ರೀತಿಯಾದಂಥ ಒಂದು ಆಪ್ಷನ್ ನಾವಿಲ್ಲಿ ನೋಡೋದಕ್ಕೆ ನಮಗೆ ಸಿಗ್ತದೆ ಅಂತಂದರೆ ನಾವು ಮೊದಲು ಏನು ಮಾಡ್ತೇವೆ ಅಂದರೆ ಈ ರೀತಿಯಾಗಿ ಒಂದು ಫೋಲ್ಡರನ್ನು ತೆಗೆದುಕೊಂಡಾಗ ಅಥವಾ ಒಂದು ಪೇಪರನ್ನು ತೆಗೆದುಕೊಂಡಾಗ ಇದನ್ನು ಬಿಚ್ಚಿದಾಗ ಈ ರೀತಿಯಾಗಿ ಬಿಚ್ಚಿದಾಗ ಮೊದಲಿಗೆ ಯಾವ ರೀತಿಯಾಗಿದೆ ಇಲ್ಲಿ ಒಂದು ಆಯತಾಕಾರ, ಇಲ್ಲಿ ಮಿಡಲ್ ಆಗಿ ಒಂದು ಚೌಕಾಕಾರ, ಮತ್ತು ಇಲ್ಲಿ ಕೆಳಗಡೆ ಒಂದು ಆಯತಾಕಾರದಲ್ಲಿ ಬರುವಂಥದ್ದು. ಇದನ್ನು ಓಪನ್ ಮಾಡಿದಾಗ ಈ ಒಂದು ಮಡಚನ್ನು ಏನು ಮಾಡ್ತೇವೆ ನಾವಿಲ್ಲಿ ಪೇಪರನ್ನು ಮಡಚಿರುವಂಥದ್ದು ಓಪನ್ ಮಾಡಿದಾಗ ಈ ಒಂದು ಮಿಡಲ್ ಇರುವಂಥದ್ದು ಮತ್ತು ಪಾಯಿಂಟ್ ಒಳಗಡೆ ಬರುವಂಥದ್ದು. ಅದಾದ ನಂತರದಲ್ಲಿ ಕೆಳಗಡೆದು ಮೇಲ್ಗಡೆ ಬರ್ತದೆ, ಇಲ್ಲಿ ಇರುವಂಥದ್ದು ಈ ಕಡೆಗೆ. ಇದನ್ನು ಮತ್ತೆ ಈ ರೀತಿಯಾಗಿ ಓಪನ್ ಮಾಡಿದಾಗ ಇಲ್ಲಿ ಚೌಕಾಕಾರದ್ದು ಬರ್ತದೆ, ಕೆಳಗಡೆದ್ದು, ಅದಾಂತರ ಮಿಡಲ್ ಆಗಿರುವಂಥದ್ದು, ಮತ್ತು ಇಲ್ಲಿ ಮತ್ತು ಇಲ್ಲಿ. ರೈಟ್, ಈ ರೀತಿಯಾದಂಥ ಒಂದು ಪೇಪರ್ ಕತ್ತರಿಸಿದಂಥ ಪೇಪರ್ ಏನಾಗ್ತದೆ ಓಪನ್ ಮಾಡಿದಾಗ ಕಂಡು ಬರುವಂಥದ್ದು. ಅದನ್ನು ಇನ್ ಡಿಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಪ್ಪ ಅಂತಂದರೆ ಏನಾಗ್ತದೆ ಅಂತಂದರೆ ಈ ರೀತಿಯಾಗಿ ಏನು ಮಾಡ್ತದೆ ಅಂದರೆ ನಮಗಿಲ್ಲಿ ಈ ಒಂದು ಪೇಪರು ಕಂಡು ಬರುವಂಥದ್ದು. ರೈಟ್, ಈ ರೀತಿಯಾಗಿ ನಮ್ಮ ಕಟ್ಟಿಂಗ್ ಪೇಪರನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ನಮಗಿಲ್ಲಿ ಕಾಣಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿ 1 ಫೋಲ್ಡ್, ಸೆಕೆಂಡ್ ಫೋಲ್ಡ್ ಆ್ಯಂಡ್ ಥರ್ಡ್
ಥರ್ಡ್ ಕಟ್ ಮಾಡಿದಂಥ ಪೇಪರು, ಅದು ಕಟ್ ಮಾಡಿದಂಥ ಪೇಪರನ್ನು ಓಪನ್ ಮಾಡಿದಾಗ ಈ ರೀತಿಯಾದಂಥ ಆಕೃತಿ ನಮಗಿಲ್ಲಿ ಕಂಡು ಬರಬೇಕು. ಹಾಗಿದ್ದಾಗ ಮಾತ್ರ ಏನಾಗ್ತದೆ, ಅದು ಸರಿಯಾದಂಥ ಉತ್ತರ ಆಗಿರ್ತದೆ. ಹಾಗಿದ್ದಾಗ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತಂದರೆ ಎ ತಪ್ಪಾಗಿರುವಂಥದ್ದು, ಬಿ ಕೂಡ ತಪ್ಪಾಗಿರುವಂಥದ್ದು, ಸಿ ಕೂಡ ಏನಾಗ್ತಂದರೆ ತಪ್ಪಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ಒಂದೇ ಒಂದು ಆಯತಾಕಾರದಲ್ಲಿ ಮೇಲ್ಗಡೆ ಒಂದು ಸೈಡ್ ಇಲ್ಲೊಂದು ಮಾತ್ರ ಇರುವಂಥದ್ದು ಮತ್ತು ಕೆಳಗಡೆ ಮಾತ್ರ ಒಂದು ಇರುವಂಥದ್ದು. ಆದರೆ ಇಲ್ಲಿ ಯಾವ ರೀತಿಯಾಗಿ ಬಂದಿರುವಂಥ ಆಕೃತಿಯನ್ನು ನೋಡ್ಕೊಳ್ಳಿ. ಆದರೆ ಹಾಗಾಗಿ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅದು ಡಿ ಆಗಿರ್ತದೆ. ರೈಟ್. ಕೊಟ್ಟಿರುವಂಥ ಪೇಪರನ್ನು ಯಾವ ರೀತಿಯಾಗಿ ಮಡಚಿರುತ್ತಿರಲ್ಲ ಅದೇ ರೀತಿಯಾಗಿ ಏನು ಮಾಡಬೇಕು, ಓಪನನ್ನು ಮಾಡಬೇಕು. ಆ ಓಪನನ್ನು ಮಾಡಿದಂಥ ಪೇಪರು ಯಾವ ರೀತಿಯಾಗಿ ಕಂಡು ಬರ್ತದೆ ಅಂತ ಏನು ಮಾಡಬೇಕು, ಅಲ್ಲಿ ಡ್ರಾ ಮಾಡ್ಕೋಬೇಕಾಗ್ತದೆ. ವಿದಿನ್ 5 ಸೆಕೆಂಡ್ಸ್, ವಿದಿನ್ 5 to 10 ಸೆಕೆಂಡ್ ಒಳಗಡೆ ಏನು ಮಾಡ್ತೀರಿ ಅಂದರೆ ನೀವು ಇಲ್ಲಿ ಕೊಟ್ಟಂಥ ಪೇಪರನ್ನು ಬಿಚ್ಚುವಂಥ ಒಂದು ಪ್ರೊಸೆಸನ್ನು ಏನು ಮಾಡ್ತೀರಿ ನೀವು ಇಲ್ಲಿ ಈ ರೀತಿಯಾಗಿ ಬಿಡಿಸೋದಕ್ಕೆ ನಿಮಗೆ ಇಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ಭಾಳಷ್ಟು ಸರಳವಾಗಿರುವಂಥ ಕ್ವಶನ್ಗಳನ್ನ ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ಮತ್ತು ಮುಂಬರುವಂಥ ಕ್ವಶನ್ಗಳನ್ನ ಏನು ಮಾಡ್ತೀನಿ ಅಂದರೆ ಹಳೆಯ ಕ್ವಶನ್ ಪೇಪರ್, ಇವು ಕೂಡ ಹಳೆಯ ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಕ್ವಶನ್ಗಳಾಗಿರ್ತದೆ. ಮತ್ತು ಮತ್ತಷ್ಟು ಇನ್ನಷ್ಟು ಹೆಚ್ಚಾಗಿ ಏನು ಮಾಡೋದಂದರೆ ಕೊಟ್ಟಂಥ ಕ್ವಶನ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಇನ್ನೆರಡು ಎಕ್ಸಾಂಪಲನ್ನು ಬರೆದಿದ್ದೀನಿ. ಭಾಳ ಇಂಪಾರ್ಟೆಂಟಾಗಿ ಸ್ವಲ್ಪ ಡಿಫಿಕಲ್ಟ್, ನೋಡೋದಕ್ಕೆ ಡಿಫಿಕಲ್ಟ್ ಆಗಿ ಕಾಣುವಂಥವು, ಭಾಳ ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡಿದೆ ಅಂತಂದರೆ ಈ ಒಂದು ಚಿತ್ರಗಳನ್ನು ಬಿಡಿಸಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಏನಿರುತ್ತೆ ಅಂದರೆ ಇಂಥ ಒಂದು ಕ್ವಶನ್ಗಳಲ್ಲೇ ಮತ್ತು ಇಂಥ ಒಂದು ಕ್ವಶನ್ಗಳಲ್ಲಿ ಏನು ಮಾಡ್ತೀವಿ ನಾವು ಭಾಳಷ್ಟು ಕನ್ಫ್ಯೂಷನನ್ನು ಆಗಿರ್ತೀವಿ. ರೈಟ್. ಹಾಗಾಗಿ ನೋಡುವಂತಹ ಆ ಒಂದು ಏನು ಆಕೃತಿ ಇರುತ್ತಲ್ಲ, ಆಕೃತಿನ ಯಾವ ರೀತಿ ಕಟ್ ಮಾಡಿದ್ದಾರೆ ಅಥವಾ ಆ ಆಕೃತಿಯನ್ನು ಯಾವ ರೀತಿ ಫೋಲ್ಡ್ ಮಾಡಿದ್ದಾರೆ, ಆ ಆಕೃತಿ ಯಾವಾಗ ಓಪನ್ ಮಾಡಿದಾಗ ಎಲ್ಲಿ ಆ ಒಂದು ಆಕೃತಿ ಕಟ್ ಮಾಡಿದಂಥ ಆಕೃತಿ ಯಾವ ರೀತಿ ಕಾಣ್ತಾ ಅನ್ನೋದನ್ನು ಇರ್ತದಲ್ಲ, ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಒಂದು ಆಕೃತಿಯನ್ನು ನಾವಿಲ್ಲಿ ಡ್ರಾ ಮಾಡೋಕ್ಕೆ ಸ್ವಲ್ಪ ಸಮಯ ತೊಗೊಂಡು ಏನು ಮಾಡಿ ಅಂದರೆ ಡ್ರಾ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಗಮನವಿಟ್ಟು ನೋಡಿ. ಮತ್ತು ಈ ಕ್ವಶನ್ ಏನಿದೆ ಅಂತ ನೋಡ್ಕೊಂಡಾಗ ಇಲ್ಲಿ ಹೇಳ್ತಾರೆ ಆ್ಯಸ್ ಇಟ್ ಈಸ್, ಕೆಳಗೆ ತೋರಿಸಿರುವಂತೆ ಕಾಗದವನ್ನು ಮಡಚಲಾಗುತ್ತದೆ ಮತ್ತು ಕತ್ತರಿಸಲಾಗುತ್ತದೆ, ಬಿಚ್ಚಿದಾಗ ಅದು ಹೇಗೆ ಕಾಣಿಸುತ್ತದೆ. ರೈಟ್. ಹಾಗಿದ್ದಾಗ ನಾವಿಲ್ಲಿ ನೋಡೋದಾದರೆ ಸಿಂಪಲ್ ಆಗಿ ಒಂದು ಕಾಗದ ರೌಂಡ್ ಆಗಿರುವಂಥ ಒಂದು ಕಾಗದವನ್ನು ಏನು ಮಾಡಿದೆ ನಾವಿಲ್ಲಿ ನೋಡ್ಕೊಂಡಾಗ ಒಂದು ಫಸ್ಟ್ ಫೋಲ್ಡು, ಅದಾನಂತರದಲ್ಲಿ ಸೆಕೆಂಡ್ ಫೋಲ್ಡು, ಅದಾನಂತರದಲ್ಲಿ ಥರ್ಡ್ ಫೋಲ್ಡ್ ಆಗಿರುವಂಥದ್ದು ಒಂದು ಕಾಗದವನ್ನು ಏನು ಮಾಡಿದೆ ನಾವಿಲ್ಲಿ ಕಟ್ ಮಾಡಿರುವಂಥದ್ದು. ರೈಟ್. ಏನಪ್ಪ ಅಂತಂದರೆ ಒಂದು ತ್ರಿಕೋನಾಕಾರ ಮತ್ತು ಇನ್ನೊಂದಿಲ್ಲಿ ಪಂಚಾಕೃತಿ ಆಕಾರವನ್ನು ಏನು ಮಾಡಿದೆ ಇಲ್ಲಿ ಕಟ್ ಮಾಡಿರುವಂಥದ್ದು ಒಂದು ನಾವಿಲ್ಲಿ ನೋಡ್ಕೋತೀವಿ. 4 ಒಂದು ಅಂದರೆ ತ್ರಿಕೋನಾಕಾರದಲ್ಲಿರುವಂಥ ಒಂದು ಸ್ವಲ್ಪ ಡಿಸೈನ್ ಬೇರೆ ಇರುವಂಥ ಡಿಸೈನ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಓಪನ್ ಮಾಡಿದಾಗ ಯಾವ ರೀತಿ ಕಂಡು ಬರುವಂಥದ್ದು ಏನು ಮಾಡಿದೆ ಅಂದರೆ ಇಲ್ಲಿ 4 ಆಪ್ಷನ್ಗಳ ಮುಖಾಂತರ ಏನು ಮಾಡಿದೆ ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ಇಲ್ಲಿ ಮೊದಲು ಆಪ್ಷನ್ಗಳನ್ನು ಹೇಳಿ ಆ ನಂತರದಲ್ಲಿ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ನಾನು ಮೊದಲು ಹೇಳ್ತೀನಿ. ಮೊದಲನೇ ಆಪ್ಷನ್ ಏನಾಗ್ತದೆ ಅಂದರೆ ಇಲ್ಲಿ ತಪ್ಪಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಅದು ಈ ರೀತಿಯಾದಂಥ ಒಂದು ವಿಭಾಗವನ್ನು ನೋಡೋದಾದರೆ, ಮತ್ತು ಇದು ಒಳಗಡೆ ಏನು ಮಾಡ್ತಂದರೆ ಇಲ್ಲಿ ಕರೆಕ್ಟಾಗಿ ಒಳಗಡೆ ಇರುವಂಥ 2 ಏನು ಆಕೃತಿಗಳಿದಾವಲ್ಲ, ಈ 2 ಆಕೃತಿಗಳು ಸೇಮ್ ಇದ್ದರೂ ಕೂಡ ಏನು ಮಾಡ್ತೇವೆ ಅಂದರೆ ಕೆಳಗಡೆ ಇರುವಂಥ ಆಕೃತಿ ಏನಿದೆಯಲ್ಲ ಇದು ಇಲ್ಲಿ ಸರಿಯಾಗಿದೆ. ಆದರೆ ಮೇಲ್ಗಡೆ ಇರುವಂಥ ಆಕೃತಿ ಈ ಕಟ್ಟಿದೆಯಲ್ಲ, ಈ ಕಟ್ಟೆ ಏನು ಮಾಡಿದ್ರೆ ಉಲ್ಟಾ ಕೊಟ್ಟಿರ್ತದೆ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ಬಿ ಕೂಡ ಆ್ಯಸ್ ಇಟ್ ಇಸ್ ಅಂತಂದರೆ ಇಲ್ಲಿ ಈ ಒಂದು ನೋಡಿ ಇಲ್ಲಿ ಒಳಗಡೆ ಇರುವಂಥ 2 ಪಿಲ್ಲರ್ಗಳಿರುವಂಥ ಇದೆಯಲ್ಲ, ಈ ಆಕೃತಿಗಳು ಏನು ಮಾಡೋದಂದರೆ ಅದರ ಅಪೋಸಿಟ್ ಆಗಿ ಏನು ಮಾಡಿದೆ ಅಂತಂದರೆ ಕೊಟ್ಟಿರುವಂಥದ್ದು, ಅಪೋಸಿಟ್ ಏನು ಮಾಡಿದೆ ಅಂತಂದರೆ ಇದನ್ನು ತೋರಿಸಿರುವಂಥದ್ದು. ಹಾಗಾಗಿ ಇದು ಕೂಡ ತಪ್ಪಾಗಿರುವಂಥದ್ದು. ಮತ್ತು ಸಿ ಆನ್ಸರ್ ಇಲ್ಲಿ ಸರಿಯಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಆಕೃತಿ ಯಾವ ರೀತಿಯಾಗಿದೆ ಅದೇ ರೀತಿಯಾದ ಆಕೃತಿಯನ್ನು ಏನು ಮಾಡಿದ್ದಾರೆ ಇಲ್ಲಿ ಅವರು ಓಪನ್ ಮಾಡಿದಾಗ ಕಾಣಿಸುವಂಥ ಒಂದು ಆಕೃತಿ ಏನು ಮಾಡಿದ್ದಾರೆ ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಹಾಗಾಗಿ ಸಿ ಏನಿರ್ತಂದರೆ ಸರಿಯಾಗಿರುವಂಥದ್ದು. ಮತ್ತು ಡಿ ಯಾವ ರೀತಿ ಕಾಣ್ತಿದೆ ನಾವಿಲ್ಲಿ ನೋಡೋದಾದರೆ ಅದು ಇಲ್ಲಿ ನೋಡಿ ಒಂದು ಮಾತ್ರೆ ಏನಾದರೆ ಇಲ್ಲಿ ತಪ್ಪಾಗಿರುವಂಥದ್ದು, ಒಂದು ಮಾತ್ರೆ ಅದರ ಅಪೋಸಿಟ್ ಆಗಿ ಕಂಡು ಬರುವಂಥದ್ದು. ರೈಟ್. ಇದರ ಅಪೋಸಿಟ್ ಆಗಿ ಕಂಡು ಬರಬೇಕಾಗಿರೋದು, ಬಟ್ ಅದರ ಸೇಮ್ ಕಟ್ಟಿಂಗ್ ಏನು ಮಾಡಿದೆ ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು. ಹಾಗಾಗಿ ಇದು ಕೂಡ ಏನಾಯ್ತು ಅಂದರೆ ಇಲ್ಲಿ ತಪ್ಪಾಗಿರುವಂಥದ್ದು. ಹಾಗಾಗಿ ಸಿ ರೈಟ್ ಆನ್ಸರ್. ಸರ್ ಹಾಗಿದ್ರೆ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ ನಾವು ಇಲ್ಲಿಗೆ ಈ ರೀತಿಯಾದಂಥ ಒಂದು ಫೋಲ್ಡ್ ಮಾಡಿರುವಂಥ ಒಂದು ಪೇಪರ್ ಇದೆಯಲ್ಲ, ಇದನ್ನೇನು ಮಾಡಿದ್ದೇವೆ ಇಲ್ಲಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಫೋಲ್ಡ್ ಮಾಡಿರುವಂಥ ಒಂದು ಪೇಪರ್ನ ಏನು ಮಾಡಿದ್ದೀನಿ ಓಪನ್ ಮಾಡಿದಾಗ ಯಾವ ರೀತಿ ಕಾಣ್ತದೆ ಅಂದರೆ ಇಲ್ಲಿ ಸಿಂಪಲ್ ಆಗಿ ಇಲ್ಲೇ ಬಿಡಿಸ್ತೀನಿ ಇದರೊಳಗಡೆ. ಮತ್ತು ಈ ರೀತಿಯಾಗಿ ಕಂಡು ಬರುವಂಥದ್ದು. ಅದಾದ ನಂತರದಲ್ಲಿ ಇದನ್ನು ಈ ರೀತಿಯಾಗಿ ಓಪನ್ ಮಾಡಿದಾಗ ಮತ್ತು ಈ ರೀತಿಯಾಗಿ ಕಂಡು ಬರುವಂಥದ್ದು. ರೈಟ್. ಹಾಗಾಗಿ
ಕೊಟ್ಟಿರುವಂಥ ಆಕೃತಿಯನ್ನು ಏನು ಮಾಡ್ತೀನಿ ಇಲ್ಲಿ ಮತ್ತೊಂದು ಸಲ ಹೊರಗಡೆ ಬಿಡಿಸ್ತೀನಿ ನೋಡಿ. ಎರಡು ಆಕೃತಿಗಳನ್ನು ಯಾವ ರೀತಿಯಾಗಿ ನಾವಿಲ್ಲಿ ಬಿಡಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ. ರೈಟ್, ಇನ್ನು ಇದರ ಅಪೋಸಿಟ್ ಕೆಳಗಡೆ ಇರುವಂಥದ್ದು ಮೊದಲ ಕಟ್ ಇದೇ ರೀತಿಯಾಗಿರ್ತದೆ. ರೈಟ್, ಅದಾದ ನಂತರದಲ್ಲಿ ರೈಟ್ ಈ ರೀತಿಯಾದಂಥದ್ದು ಆಕೃತಿ ನಮಗಿಲ್ಲಿ ಒಂದು ಚಿತ್ರದಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಇದು ಸಿಮಿಲಾರಿಟಿ ಆಗಿರುವಂಥದ್ದು ಯಾವುದಪ್ಪ ಅಂದರೆ ಅದು ಸಿ ಆಗಿರೋದ್ರಿಂದ ಇಲ್ಲಿ ಸಿ ಅನ್ನೋವಂಥದ್ದು ಆಪ್ಷನ್ ನಾವಿಲ್ಲಿ ಚೂಸ್ ಮಾಡ್ಕೋಬೇಕಾಗ್ತದೆ. ಅದು ಸರಿಯಾದಂಥ ಉತ್ತರ ಆಗಿರ್ತದೆ. ರೈಟ್, ಇಲ್ಲಿ ನೋಡಿ ಈ ರೀತಿಯಾಗಿ ಓಪನ್ ಆಗಿರೋದು ಇಲ್ಲಿ ಮೇಲ್ಗಡೆ, ಇಲ್ಲಿ ಕೆಳಗಡೆ ಇರೋದು ಏನಾಗ್ತಂದರೆ ಇಲ್ಲಿ ಮೇಲ್ಗಡೆ ಬರ್ತದೆ. ಸೇಮ್ ಒಳಗಡೆ ಪಾಯಿಂಟು ಹೊರಗಡೆ ಪಾಯಿಂಟ್ ಏನಿದೆ ಕೆಳಗಡೆ ಇದೆ, ಈ ಒಳಗಡೆ ಪಾಯಿಂಟ್ ಏನಿದೆ ಅಂದರೆ ಮೇಲ್ಗಡೆ ಇದೆ. ಅದೇ ರೀತಿಯಾಗಿ ಈ ರೀತಿಯಾಗಿರುವಂಥದ್ದು ಏನು ಮಾಡ್ತೀನಿ ಓಪನ್ ಆಗಿರುವಂಥದ್ದು, ಆ ಥರ ಅಪೋಸಿಟ್ ಡೆಡ್ ಅಪೋಸಿಟ್ ಏನು ಆಗ್ತದೆ ಅಂದರೆ ಅದು ಈ ರೀತಿಯಾಗಿ ಕ್ರಾಸ್ ಆಗೋದು, ಈ ರೀತಿ ಓಪನ್ ಆಗೋದು. ಈ ಪಾಯಿಂಟ್ ಅದರ ಇಮಿಡಿಯೇಟಾಗಿ ಸೈಡಲ್ಲೇ ಬರ್ತದೆ, ಈ ಪಾಯಿಂಟು ಅದರ ಇಮಿಡಿಯೇಟಾಗಿ ಇದರ ಸೈಡಲ್ಲೇ ಬರ್ತದೆ. ಈ ಪಾಯಿಂಟು ಈ ಕಡೆ ಬರ್ತದೆ, ಈ ಪಾಯಿಂಟು ಈ ಕಡೆಗೆ ಬರ್ತದೆ. ಮಿಡಲ್ ಆಗಿರುವಂಥದ್ದು ಆ್ಯಸ್ ಇಟ್ ಇಸ್ ಬರುವಂಥದ್ದು. ಹಾಗಾಗಿ ಕೊಟ್ಟಂಥ ಆಕೃತಿ ಏನಾಗ್ತದೆ ಅಂದರೆ ಇಲ್ಲಿ ಓಪನ್ ಮಾಡಿದಾಗ ಪೇಪರ್ ಓಪನ್ ಮಾಡಿದಾಗ ಈ ರೀತಿಯಾದ ಒಂದು ಆಕೃತಿ ನಾವಿಲ್ಲಿ ನೋಡೋದಕ್ಕೆ ಸಿಗ್ತದೆ. ರೈಟ್, ಹಾಗಾಗಿ ಇದರಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ನೋಡ್ಕೋತೀವಿ. ರೈಟ್, ನೆಕ್ಸ್ಟ್ ಅದೇ ರೀತಿಯಾದಂಥ ಕ್ವಶನ್ ಏನಿದೆ, ಮತ್ತು ಇಲ್ಲಿ 3 ಫೋಲ್ಡ್ ಮಾಡಿದಂಥ ಒಂದು ಪೇಪರ್ನ ಕೊಟ್ಟಿರ್ತಾರೆ. ಆ ಫೋಲ್ಡ್ ಮಾಡಿದಂಥ ಪೇಪರ್ ಏನಿದೆ ಅಂತ ನಾವಿಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಕೆಳಗೆ ತೋರಿಸಿರುವಂತೆ ಕಾಗದವನ್ನು ಮಡಚಲಾಗುತ್ತದೆ ಮತ್ತು ಕತ್ತರಿಸಲಾಗುತ್ತದೆ, ಬಿಚ್ಚಿದಾಗ ಅದು ಹೇಗೆ ಕಾಣ್ತದೆ. ರೈಟ್, ಅಂದರೆ ಇಲ್ಲಿ ಕೊಟ್ಟಂಥ ಪೇಪರ್ ಚೌಕಾಕಾರದ ಒಂದು ಪೇಪರನ್ನು ಕೊಟ್ಟಿದ್ದಾರೆ. ಆ ಪೇಪರ್ ಯಾವ ರೀತಿಯಾಗಿ ಮಡಚಿದಾರಪ್ಪ ಅಂದರೆ ಫಸ್ಟ್ ಫೋಲ್ಡ್, ಅದಾದ ನಂತರದಲ್ಲಿ ಸೆಕೆಂಡ್ ಫೋಲ್ಡ್, ಅದಾದ ನಂತರದಲ್ಲಿ ಏನು ಮಾಡಿದಂದರೆ ಸ್ವಲ್ಪ ಈ ಒಂದು ಕ್ರಾಸನ್ನು ಕಟ್ ಮಾಡಿದ್ದಾರೆ ಇಲ್ಲಿ. ಅದಾದ ನಂತರ ಒಳಗಡೆ ಒಂದು ದೀಪ ಆಕೃತಿಯನ್ನು ಇಲ್ಲಿ ಕಟ್ ಮಾಡಿರುವಂಥದ್ದು. ಅದಾದ ನಂತರದಲ್ಲಿ ಒಂದು ತ್ರಿಕೋನಾಕಾರ ಪ್ಲಸ್ ಅಲ್ಲಿ ರೌಂಡ್ ಶೇಪ್ ಇರುವಂಥದ್ದು. ರೈಟ್, ಈ ರೀತಿಯಾದಂಥ ಒಂದು ಆಕೃತಿನ ನಾವಿಲ್ಲಿ ಕಟ್ ಮಾಡಿರುವಂಥದ್ದು. ಅದನ್ನು ಓಪನ್ ಮಾಡಿದಾಗ ಯಾವ ರೀತಿ ಕಾಣ್ತದೆ ಅಂತ ನಮ್ಮಲ್ಲಿ ಮೊದಲು ನೋಡೋಣ. ಅದಾದ ನಂತರದಲ್ಲಿ ನಿಮಗಿಲ್ಲಿ ಆಪ್ಷನನ್ನು ತಿಳಿಸ್ತೀನಿ ಯಾವ ರೀತಿಯಾಗಿರ್ತದೆ ಅಂತೇಳಿ. ರೈಟ್, ಇಲ್ಲಿ ಒಂದು ಕ್ರಾಸ್ ಇದೆ, ಈ ಒಂದು ಕ್ರಾಸ್ ಏನಾಗ್ತದೆ ಈ ಕಡೆ ಬರ್ತದೆ, ಮತ್ತು ಈ ಒಂದು ಕ್ರಾಸು ಇದೊಂದು ಕ್ರಾಸು ಓಪನ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಮಾಡಿದಾಗ ಏನಾಗ್ತದೆ ಅಂದರೆ ಮಿಡಲ್ ಆಗಿರುವಂಥದ್ದು ಒಂದು ಚೌಕಾಕೃತಿ ಬರುವಂಥದ್ದು, ಮಿಡಲ್ ಆಗಿರುವಂಥದ್ದು. ಅದಾದ ನಂತರದಲ್ಲಿ ಮತ್ತು ಒಳಗಡೆ ಇರುವಂತಹ ಒಂದು ದೀಪದ ಆಕೃತಿಯನ್ನು ಏನು ಮಾಡ್ತೀನಿ ನಾನು ಇಲ್ಲಿ ಮೊದಲಿಗೆ ಈ ಸೈಡ್ ಇರುವಂಥ ದೀಪದ ಆಕೃತಿಯನ್ನು ಏನು ಮಾಡ್ತೀನಿ ಮೊದಲಿಗೆ ಬಿಡಿಸ್ತೀನಿ. ಇದು ಮೊದಲ ದೀಪ ಆಕೃತಿ. ಈ ಕಡೆಗೆ ಓಪನ್ ಮಾಡಿದಾಗ ಯಾವ ರೀತಿ ಕಂಡು ಬರ್ತದೆ ಅಂತ ನಾವಿಲ್ಲಿ ನೋಡೋದಾದರೆ ಈ ರೀತಿಯಾಗಿ ಇದನ್ನು ಮೇಲ್ಗಡೆ ಓಪನ್ ಮಾಡಿದಾಗ ಈ ಕಡೆದು ಮೇಲ್ಗಡೆ ಓಪನ್ ಮಾಡಿದಾಗ ಈ ರೀತಿಯಾಗಿ ಕಂಡು ಬರುವಂಥದ್ದು. ಅದಾದ ನಂತರದಲ್ಲಿ ಈ ಕಡೆ ಕೂಡ ಇಲ್ಲಿ 4 ದೀಪದ ಆಕೃತಿ ಈ ರೀತಿಯಾಗಿ ಕಂಡು ಬರ್ತದೆ. ಇನ್ನು ನೆಕ್ಸ್ಟು ಮಿಡಲ್ ಆಗಿ ಈ ರೀತಿ ಈ ಕಡೆ ಇರುವಂಥದ್ದು ಈ ರೀತಿ ರೌಂಡ್ ಶೇಪ್ ಇರ್ತದೆ. ಇದನ್ನು ಈ ಕಡೆಗೆ ಓಪನ್ ಮಾಡಿದಾಗ ಇದನ್ನು ಮೇಲ್ಗಡೆ ಓಪನ್ ಮಾಡಿದಾಗ ಯಾವ ರೀತಿಯಾಗಿ ಕಂಡು ಬರ್ತದೆ ಈ ಕಡೆಗೆ ಅದನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಂಡಾಗ ಈ ರೀತಿಯಾಗಿ ಕಾಣುವಂಥದ್ದು. ರೈಟ್, ಇದೇ ಆ್ಯಸ್ ಇಟ್ ಈಸ್ ಅಲ್ಲಿ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿರುವಂಥ ನಾವಿಲ್ಲಿ ನೋಡೋದಾದರೆ ಮೊದಲನೇದು ಎಲ್ಲಿ ತಪ್ಪಿದೆಯಪ್ಪ ಅಂದರೆ ಇಲ್ಲಿ ಬಂದು ಇಲ್ಲಿ ರೌಂಡ್ ಶೇಪ್ ಈ ಕಡೆಗೆ ಬಂದಿರುವಂಥದ್ದು ಮೇಲ್ಗಡೆ. ಹಾಗಾಗಿ ಇಲ್ಲೂ ಕೂಡ ಇಲ್ಲಿ ರೌಂಡ್ ಶೇಪ್ ಮೇಲ್ಗಡೆ ಬರುವಂಥದ್ದು. ಹಾಗಾಗಿ ಉಳಿದದ್ದು ಎಲ್ಲವೂ ಸೇಮ್ ಆಗಿದೆ, ಹಾಗಾಗಿ ಇದು ತಪ್ಪು. ಅದಾದ ನಂತರದಲ್ಲಿ ಚೌಕಾಕೃತಿ ಇದೆ ಮತ್ತು ಇಲ್ಲಿ ರೌಂಡ್ ಶೇಪನ್ನು ಕೊಟ್ಟಿರುವಂಥದ್ದು. ರೈಟ್, ಇದು ಕೂಡ ತಪ್ಪಾಗಿರುವಂಥದ್ದು. ಮತ್ತು ಸಿ ನೋಡಿ ಆ್ಯಸ್ ಇಟ್ ಈಸ್ ಇದನ್ನು ಹೋಲುವಂಥ ಒಂದು ಆಕೃತಿಯನ್ನು ನಾವಿಲ್ಲಿ ನೋಡ್ಕೋತೀವಿ. ಹಾಗಾಗಿ ಸಿ ರೈಟ್ ಅಂತ ಆನ್ಸರ್ ನೋಡ್ಕೊಳ್ಳೋದ. ಆದರೆ ಡಿ ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಷನ್ ಆಗಿಲ್ಲ, ಮತ್ತು ಇಲ್ಲಿ ರೌಂಡ್ ಶೇಪ್ ಬಂದಿರ್ತದೆ, ಮತ್ತು ಇಲ್ಲಿ ಕೆಳಗಡೆ 2 ಚೌಕಾಕೃತಿಯ ಬಂದಿರುವಂಥದ್ದು. ರೈಟ್, ಹಾಗಾಗಿ ಇದು ಕೂಡ
ತಪ್ಪಾಗಿರುವಂಥದ್ದು. ಕೊಟ್ಟಂಥ ಒಂದು ಕ್ವಶನನ್ನು ನಾವೇನು ಮಾಡ್ಬೇಕಂದ್ರೆ ಅದನ್ನು ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಏನು ಮಾಡ್ತೀವಿ ನಾವು ಇಲ್ಲಿ ಫೋಲ್ಡನ್ನು ಬಿಚ್ಚುವಂಥದ್ದು. ಆ ಬಿಚ್ಚಿದಾಗ ಯಾವ ರೀತಿ ಕಂಡು ಬರ್ತದೆ ಅಂತಂದರೆ ಈ ಒಂದು ಕ್ವಶನಲ್ಲಿ ಈ ಒಂದು ರೀತಿಯಾಗಿ ನಾಲ್ಕು ಒಂದು ಮೂಲೆಯಲ್ಲಿ ಏನಂತಂದರೆ ಒಂದು ದೀಪದ ಒಂದು ಚಿತ್ರ ಕಂಡು ಬಂದಾಗ ಮತ್ತು ಒಳಗಡೆ ಕೂಡ 4 ದೀಪ ಮತ್ತು ಒಂದು ಚೌಕಾಕಾರವನ್ನು ನಾವಿಲ್ಲಿ ನೋಡುವಂಥದ್ದು. ಹಾಗಾಗಿ ಇದರಲ್ಲಿ ಈ ಒಂದು ಆಪ್ಷನಲ್ಲಿ ಏನಂತಂದರೆ ಸಿ ಇಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ನೋಡ್ಕೋತೀವಿ. ಹಾಗಾಗಿ ಇವತ್ತಿನ ದಿವಸ ಈ ರೀತಿಯಾದ ಒಂದು ಕ್ವಶನ್ಗಳನ್ನ ನಾವಿಲ್ಲಿ ನೋಡೋದಾದರೆ ಇವು ಅಷ್ಟೊಂದು ರೇರ್ ಅಂತ ಕ್ವಶನ್ಗಳು ಬರ್ತವೆ ಮತ್ತು ಕೆಲವೊಂದಿಷ್ಟು ಕ್ವಶನ್ಗಳು ಏನು ಮಾಡ್ತಾರೆ ಭಾಳಷ್ಟು ಇಂಪಾರ್ಟೆಂಟಾಗಿ ಕೇಳಿರುವಂಥದ್ದು. ಈ ರೀತಿಯ ಟಫ್ ಕ್ವಶನ್ಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಎಕ್ಸಾಮಲ್ಲಿ ಕೇಳಿರ್ತಾರೆ. ಹಾಗಾಗಿ ಇವೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ, ಅದನ್ನು ಗಮನವಿಟ್ಟು ನೋಡಲೇಬೇಕಾಗ್ತದೆ. ಪೇಪರನ್ನು ಫೋಲ್ಡ್ ಮಾಡಿದ ಪೇಪರನ್ನು ಓಪನ್ ಮಾಡಿದಾಗ ಕಟ್ ಆಗಿರುವಂಥ ಪೇಪರ್ ಯಾವ ರೀತಿ ಓಪನ್ ಆಗ್ತದೆ ಅಂದರೆ ನಿಮಗಿಲ್ಲಿ ತಲೆಯಲ್ಲಿ ಗೊತ್ತಿರಬೇಕು. ಹಾಗಾಗಿ ಮೊದಲಿಗೆ ಏನು ಮಾಡುತ್ತೆ ಅಂದರೆ ಈ ಒಂದು ಕ್ವಶನ್ಗಳನ್ನು ಪೇಪರ್ನ ತೆಗೆದುಕೊಂಡು ಕಟ್ ಮಾಡಿ ಅದಂಥ ಒಂದು ಪ್ರಯೋಗ ಮಾಡಿ ಆ ನಂತರದಲ್ಲಿ ಏನು ಮಾಡಿದ್ರೆ ಬಿಡಿಸೋಕ್ಕೆ ಟ್ರೈ ಮಾಡಿ. ಅದು ನಿಮಗಿಲ್ಲಿ ಭಾಳಷ್ಟು ಈಸಿಯಾಗಿ ಕಂಡು ಬರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಗಮನವಿಟ್ಟು ಈ ಒಂದು ಟಾಪಿಕನ್ನು ನೋಡ್ಕೊಳ್ಳಿ. ಯಾಕಂದರೆ ಈ ರೀತಿ ಟಫ್ ಆಗಿರುವಂಥ ಕ್ವಶನ್ಗಳು ಭಾಳ ರೇರಾಗಿ ಬಂದಿರ್ತವೆ. ನಿಮಗೆ ಬಂದಾಗ ಟೈಮಲ್ಲಿ ನೀವು ಬಿಡಿಸೋದಕ್ಕೆ ತಪ್ಪಾದಾಗ ಅದು ನಿಮಗೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತಂದಾಗ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಬಿಡಿಸೋದಕ್ಕೆ ಟೈಮನ್ನು ತೆಗೆದುಕೊಳ್ತೈತೆ. ಏನಪ್ಪ ಅನ್ನೋದ್ರೆ ನೀವಿಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದಾಗ ಸ್ವಲ್ಪ ಸಮಯ ತೆಗೆದುಕೊಂಡ್ರೂ ಕೂಡ ಎಕ್ಸಾಮ್ನಲ್ಲಿ ಏನಾಗ್ತದೆ ಅಂದರೆ ನಿಮಗಿಲ್ಲಿ ಭಾಳಷ್ಟು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬಿಡಿಸುವಂಥ ಒಂದು ನಿಮಗಿಲ್ಲಿ ಕಡಿಮೆ ಸಮಯ ತೆಗೆದುಕೊಳ್ಳುವಂಥದ್ದು ಇರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇವತ್ತಿನ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.